ಇವರು ಪ್ಲಾಂಟಿಂಗು ಗುಣಿ ತೋಡೋದಕ್ಕೆ ಗಿಡ ಮುಚ್ಚೋದಕ್ಕೆ ಇವು ಎರಡಕ್ಕೇನೆ ಸುಮಾರು 300 ರೂಪಾಯಿ ಇದೆ. 129 ರೂಪಾಯಿ ಪಿಟ್ಟಿಗೆ, 157 ರೂಪಾಯಿ ಗುಣಿ ಮುಚ್ಚೋದಕ್ಕೆ, ಪ್ಲಾಂಟಿಂಗ್ ಮಾಡೋದಕ್ಕೆ. ಇವೆರಡು ಸೇರಿಸಿದ್ರೆ ಆಲ್ಮೋಸ್ಟ್ 300 ರೂಪೀಸ್ ಆಯ್ತಾ? 300 ಆಯ್ತು. ಇವ್ರು ಎಲ್ಲಾ ಕಡೆ ನಾನು ಗಿಡ ನೆಟ್ಟಿರೋದು. ನೀವು ನಮ್ಮ ಕಮಿಷನರ್ ಇದ್ದೀರಿ. ಐ ವೆಲ್ಕಮ್ ಯು ಟು ಟೇಕ್ ಮೀ ಅಂಡ್ ಕರೆಕ್ಟ್ ಮೀ. ನಾನು ತಪ್ಪು ಅಬ್ಸರ್ವೇಷನ್ ಮಾಡಿದ್ರೆ ಒಂದು ಕಡೆ ಎಲ್ಲಾದ್ರೂ ಇವರು ಗುಣಿ ತೋಡಿದ್ದಾರೆ ಅಂತ ನನಗೆ ತೋರಿಸ್ತೀವಿ. ಗುಣಿನೇ ತೋಡಿಲ್ಲ ಅಂದ್ರೆ ಈ 157 ರೂಪಾಯಿಯಲ್ಲಿ ಗೊಬ್ಬರ ಇದೆ, ಎಲ್ಲ ಇದೆ. ಗುಣಿನೇ ತೋಡಿಲ್ಲ ಅಂದ್ರೆ ಗೊಬ್ಬರ ಎಲ್ಲಿಂದ ಹಾಕ್ತಾರೆ? ಐ ಅಗೈನ್ ರಿಕ್ವೆಸ್ಟ್, ಅವ್ರನ್ನ ಕೇಳಿ. ಕರಿಗೌಡ್ರ ಕೈಲಿ ನಾನು ಎಕ್ಸರ್ಸೈಸ್ ಮಾಡಿಸಿದ್ದೆ. ಅಗೇನ್ ಐ ಆಮ್ ಆಸ್ಕಿಂಗ್. ಕರಿಗೌಡ್ರು ಹೋಗಿ ನೋಡ್ಕೊಂಡು ಬಂದ್ರು. ಸರ್, ಐ ಹ್ಯಾವ್ ನಥಿಂಗ್ ಟು ಸೇ ಸರ್ ಅಂತ ಹೇಳಿ ಸ್ವಲ್ಪ ಅವರು ಪಾಪ ಅವರು ಜಾಸ್ತಿ ಮಾತಾಡಕ್ ಹೋಗ್ಲಿಲ್ಲ. ಗುಣಿನೇ ಇವ್ರು ಎಲ್ಲಿ ಗಿಡ ನೆಡ್ತಾರೆ? ಫುಟ್ಪಾತ್ ಅಲ್ಲಿ 2 ಪೇವರ್ಸ್ ತೆಗೆದ್ಬಿಟ್ಟು ಆ 2 ಪೇವರ್ ಅಲ್ಲಿ ಒಂದು ಗಿಡ ನೆಡ್ತಾರೆ. 2 ಪೇವರ್ ತೆಗೆದು ಗಿಡ ನೆಟ್ರೆ ಅದರಲ್ಲಿ ಗುಡಿ ಮಾಡಕ್ಕೆ ಸಾಧ್ಯನಾ? 2 ಪೇವರ್ ತೆಗೆದ್ರೆ ನಿಮ್ಗೆ ಎಷ್ಟು ಜಾಗ ಸಿಗುತ್ತೆ? 1 ಸ್ಕ್ವೇರ್ ಫುಟ್ ಜಾಗ ಸಿಗುತ್ತೆ. 1 ಸ್ಕ್ವೇರ್ ಫುಟ್ ಅಲ್ಲಿ 2.5 ಅಡಿ ಗುಡಿ ಮಾಡ್ತೀವಿ ಅಂತ ಇವ್ರು ಹೇಳ್ತಾರೆ. ಕರೆಕ್ಟ್? ಇವ್ರದ್ದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ 2.5 ಅಡಿ ಅಂತ ಹೇಳ್ತಾ ಇದ್ದಾರೆ. 2.5 ಅಂದ್ರೆ 2.5 ಅಡಿ ಅಗಲ, 2.5 ಅಡಿ ಉದ್ದ, 2.5 ಅಡಿ ಆಳ. ಕರೆಕ್ಟ್? ಇವರು ಮೇಲೆ ಪೇವರ್ 2 ತೆಗೆದಿದ್ದಾರೆ. 2 ಪೇವರ್ ಅಲ್ಲಿ ಗಿಡ ಉಣಿದ್ದಾರೆ. 2 ಪೇವರ್ ತೆಗೆದ್ರೆ ನಿಮ್ಗೆ ಹೆಚ್ಚು ಕಮ್ಮಿ 3/4 ಅಡಿ ಜಾಗ ಕ್ಲಿಯರೆನ್ಸ್ ಸಿಗುತ್ತೆ. ಅದ್ರಲ್ಲಿ ಹೆಂಗೆ ಗುಡಿ ಮಾಡ್ತೀರಾ? ಸೊ ಅದಕ್ಕೆ ಇವ್ರಿಗೆ 300 ರೂಪಾಯಿ ಆಯ್ತಾ? ಗೊಬ್ಬರ ಎಲ್ಲಿಂದ ಹಾಕ್ತಾರೆ ಇದಕ್ಕೆ ನನ್ಗೆ ಗೊತ್ತಿಲ್ಲ. ಇಲ್ಲಿ ಆಮೇಲೆ ಬೇರೆ ಇವರು ಅದು ಫುಟ್ಪಾತ್ ಅಲ್ಲಿ ಉಣಿದ್ರೆ